ಯಾಕೆ ಬಂದ್ರಿ? ನಿನಗ್ ಹುಷಾರಿಲ್ಲ ಅಂತಲ್ಲಪ್ಪ, ಈಗ ಹೇಗಿದ್ಯಾ ಮಗ? ನಾನೇನ್ ಸತ್ತೋಗಿದ್ದೀನ? ಆಶ್ರಮದವ್ರು ಹೆಂಗ್ ಬಿಟ್ರು ನಿಮ್ನ? ಏಯ್, ನಿನ್ನ ಹತ್ರ ಭಿಕ್ಷೆ ಬೇಡಕ್ ಬಂದಿಲ್ಲ ಕಣ. ಏನೋ ಹುಷಾರಿಲ್ಲ ಅಂತ ಅಮ್ಮ ನೋಡಕ್ ಬಂದ್ಲು. ನೋಡಾಯ್ತಲ್ಲ ಈಗ, ನೀವೇನ್ರಿ ಕರ್ಕೊಂಡ್ ಬಂದಿದ್ದೀವಿ ಆಶ್ರಮದಿಂದ? ಕರ್ಕೊಂಡೋಗಿ, ನಾನ್ ನಾಳೆ ಬರ್ತೀನಿ. ಏಯ್ ನಿಲ್ಲ, ನಮ್ಮನ್ನ ಗೇಟ್ ಆಚೆ ನಿಲ್ಸಿ ಮಾತಾಡ್ತೀಯೇನೋ? ಒಂದ್ ಮಾತು ಹೇಳ್ತೀನಿ ಕೇಳು. ಪ್ರೀತಿಯಿಂದ ಅನ್ನ ಹಾಕೋ ಯೋಗ್ಯತೆ ತಂದೆ ತಾಯಿ ಮಾತ್ರ ಕೊಟ್ಟಿರೋದು ದೇವ್ರು. ಮಕ್ಕಳಿಗೆ ಪಿಂಡ ಇಡೋ ಕೆಲ್ಸ ಅಷ್ಟೇ. ನಿನ್ನಂತವ್ರು ಅದಕ್ಕೂ ನಾಲಾಯಕು. ಮಗ ಅಂತೆ ಮಗ. ನಡಿಯ. ಏನಿದು? ಇದು ವೃದ್ಧಾಶ್ರಮ, ನಾವಿರೋ ಜಾಗ ಕಣಪ್ಪ. ಅಂದ್ರೆ ನಿನ್ನಂತ ಮಗ ಇರ್ಬೇಕಿತ್ತು ಕಣ ನಮ್ಗೆ. ಆಗ ಇಲ್ಲಿಗೆ ಬರೋ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ನೀನ್ ಮಾತ್ರ ನಿನ್ನ ಅಪ್ಪ ಅಮ್ಮನ್ನ ಇಲ್ಲಿ ಬಿಡ್ಬೇಡಪ್ಪ. ಅದು ಅನಾಥಾಶ್ರಮ. ಅಲ್ಲಿ ಮಕ್ಕಳು ಬೇಡ ಅಂತ ಅಪ್ಪ ಅಮ್ಮ ಬಿಟ್ಟು ಹೋಗ್ತಾರೆ. ಇಲ್ಲಿ ಅಪ್ಪ ಅಮ್ಮ ಬೇಡ ಅಂತ ಮಕ್ಕಳು ಬಿಟ್ಟು ಹೋಗ್ತಾರೆ. ನಾವು ಚಿಕ್ಕವರಾಗಿದ್ದಾಗ ಹೆತ್ತೋರನ್ನ ನೋಡ್ದಿದ್ರೆ ಎಷ್ಟು ಹೆದರಿಕೆ ಆಗ್ತಿತ್ತೋ, ಈಗ ಮಗನನ್ನ ನೋಡ್ದಿದ್ರೆ ಅಷ್ಟೇ ಭಯ ಆಗತ್ತೆ ಕಣೋ. ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ಬೇಜಾರಾಗ್ತೀಯ? ಮಗ ದೊಡ್ಡ ಮನುಷ್ಯ ಆಗ್ಲಿ ಅಂತ ಒಳ್ಳೆ ಫೆಸಿಲಿಟಿ ಕೊಟ್ಟು ಅವನನ್ನು ಓದಿಸಿದ್ದೀನಿ. ಈಗ ಅವನು ನಮಗೆ ಎಲ್ಲಾ ಫೆಸಿಲಿಟಿ ಇರೋ ವೃದ್ಧಾಶ್ರಮಕ್ಕೆ ಹಾಕಿದ್ದಾನೆ. ನಾನಿಲ್ವೇನೆ? ಯಾಕೆ ಬೇಜಾರಾಗ್ತೀಯ? ಮರಿ, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ?